ಈ ರಾಶಿಯಲ್ಲಿ ಜನಿಸಿದವರಿಗೆ ಮೇ ತಿಂಗಳಲ್ಲಿ ಅದೃಷ್ಟವೋ ಅದೃಷ್ಟ. 6 ರಾಶಿಗೆ ಈ ಆದಾಯ ಡಬಲ್ ಆಗುತ್ತದೆ. ಆ ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಅಂತ ನೋಡಬೇಕಾ? ಸಾಮಾನ್ಯವಾಗಿ ನಮ್ಮ ನಡುವೆ ಜಾತಕವನ್ನು ನಂಬುವಂತಹ ಅನೇಕ ಜನರಿದ್ದಾರೆ. ಅದೇ ರೀತಿ ನಂಬದವರು ಕೂಡ ಇಲ್ಲಿ ಇದ್ದೇ ಇರುತ್ತಾರೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಮಾಡಬೇಕಾದರೂ ಜ್ಯೋತಿಷ್ಯದ ಮೊರೆ ಹೋಗುತ್ತಾರೆ. ಯಾಕೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಒಬ್ಬರು ಜನಿಸಿದ ರಾಶಿ, ನಕ್ಷತ್ರ ಹಾಗೂ ಗ್ರಹಗಳ ಸ್ಥಾನ ಭವಿಷ್ಯದ ಜೀವನವನ್ನು ನಿರ್ಧರಿಸುತ್ತದೆ. ಅಲ್ಲದೆ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರಾಶಿಯವರಿಗೆ ಯಾವೆಲ್ಲ ಒಂದೊಂದು ಸ್ಥಾನಮಾನಗಳು ಇದೆ ಅಂತ ನೋಡುವುದಾದರೆ, ಮೊದಲನೇದಾಗಿ ರೂಪುಗೊಳ್ಳುವುದು ಎಂದು ನಂಬಲಾಗುತ್ತದೆ. ಈ ರೀತಿಯಾಗಿ ರೂಪುಗೊಳ್ಳುವ ಅಪರೂಪದ ಯೋಗಗಳು ಪ್ರಭಾವ ಎಲ್ಲ 12 ರಾಶಿಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅದರಂತೆ 2025ರ 5ನೇ ತಿಂಗಳಾದ ಮೇ ತಿಂಗಳಲ್ಲಿ ಸಂಭವಿಸುವ ಗ್ರಹ ಸಂಚಾರದಿಂದಾಗಿ ಕೆಲ ಯೋಗಗಳು ಸೃಷ್ಟಿಯಾಗುತ್ತವೆ. ಈ ಯೋಗಗಳಿಂದ ಮೇ ತಿಂಗಳು ಮೇಷರಾಶಿಯಿಂದ ಮೀನ ರಾಶಿಯವರಿಗೆ 12 ರಾಶಿ ಚಕ್ರ ಚಿಹ್ನೆಗಳು ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತದೆ. ಈ ನಿಟ್ಟಿನಲ್ಲಿ ಯಾವ ರಾಶಿಯವರಿಗೆ ಮೇ ತಿಂಗಳು ಅನುಕೂಲಕರವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷ ರಾಶಿಯಲ್ಲಿ ಜನಿಸಿದವರು ಈ ತಿಂಗಳು ವೃತ್ತಿಪರ ಉತ್ತಮವಾಗಿ ಇರುತ್ತದೆ. ಅನೇಕ ಅವಕಾಶಗಳು ಲಭ್ಯವಾಗುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಆರೋಗ್ಯ ತರುತ್ತದೆ. ಉತ್ತಮ ಬದಲಾವಣೆಗಳು ಕಂಡುಬರುತ್ತದೆ. ಮಿಥುನ ರಾಶಿ ಅವರಿಗೂ ಸಹ ಒಳ್ಳೆಯ ಲಾಭದಾಯಕದ ದಿನಗಳು ಎದುರಾಗುತ್ತದೆ. ಜೀವನದ ಅನೇಕ ಸಮಸ್ಯೆಗಳಿಂದ ಕೊರಗುತ್ತಿರುವ ದಿನಗಳೆಲ್ಲ ಮುಕ್ತಾಯವಾಗಿ ಒಳ್ಳೆಯ ಧನ ಯೋಗದ ಪ್ರಾರಂಭದ ದಿನಗಳು ಆರಂಭವಾಗುತ್ತದೆ. ಸಿಂಹ ರಾಶಿ ಮೇ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಆತ್ಮವಿಶ್ವಾಸವನ್ನು ಗಳಿಸುತ್ತಾರೆ. ಇದು ಅವರು ಕಳೆದುಕೊಂಡಿರುವ ನಾಯಕತ್ವದ ಗುಣಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ. ಶನಿ, ರಾಹು, ಕೇತು ಮತ್ತು ಮಂಗಳ ಗ್ರಹಗಳು ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುವುದರಿಂದ ಉಳಿತಾಯದ ಅಭ್ಯಾಸಗಳು ರೂಪುಗೊಳ್ಳುತ್ತದೆ. ಕನ್ಯಾ ರಾಶಿಯವರು ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ದಿನಗಳು ಸಮೀಪದಲ್ಲೇ ಇದೆ. ಸ್ವಲ್ಪ ನೀವು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ತಾಳ್ಮೆಯನ್ನು ಕಳೆದುಕೊಂಡು ಎಲ್ಲಿಯೂ ಯಾರೊಂದಿಗೂ ಮಾತನಾಡಬಾರದು. ಏನಾದರೂ ಕೋಪ ಬರುವಂತಹ ಸಂದರ್ಭಗಳು ಎದುರಾದರೆ ಸ್ವಲ್ಪ ಮುಗುಳ್ನಗುತ್ತಾ ಪಕ್ಕಕ್ಕೆ ಹೊರಟು ಬಿಡಿ ಸಾಕು. ನಿಮ್ಮ ಕೋಪ ತಣ್ಣಗಾದ ಮೇಲೆ ನೋಡಿ ಮತ್ತೆ ಬಂದು ಮಾತನಾಡಿ, ಸಮಾಧಾನವಾಗಿ ಹೇಳಿ, ಎಲ್ಲವೂ ಸರಿ ಹೋಗುತ್ತದೆ. ಕೋಪದಲ್ಲಿ ಕುಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಎಚ್ಚರಿಕೆಯೇ ಜೀವನವೇ ಎಚ್ಚರಿಕೆ ಎಂದು ನಡೆಯಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಅನೇಕ ಸುಖ ದುಃಖಗಳು, ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಏನೇ ಇತ್ತು ಅನ್ನೋದಾದರೂ ಕೂಡ ನಮ್ಮ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ. ಪಾಷಾಣ ರುದ್ರಿ, ಅಘೋರ ರುದ್ರಿ, ಯಕ್ಷಣಿ ತಂತ್ರಗಳಿಂದ ಕೇರಳದ 108 ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿಕೊಡುತ್ತಾರೆ. ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು, ನಮ್ಮ ಸಂಬಂಧಿಕರೇ ಯಾರೋ ಒಬ್ರು ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ. ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು. ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ, ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟಿದ್ದೆ. ಗುರೂಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು. ಖಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್, ಚಾಮುಂಡೇಶ್ವರಿ ದೇವಸ್ಥಾನದ ಎದುರು, KR ಎಕ್ಸ್ಟೆನ್ಷನ್, ತುಮಕೂರು. ದೂರವಾಣಿ ಸಂಖ್ಯೆ 9844666696.